ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನಮ್ಮ ತುಮಕೂರಲ್ಲಿ ನಡೆದಂಥ ದಸರಾ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ದಸರಾ ಫುಲ್ಲು ವಿಡಿಯೋ ಇದೆ, ವಿಡಿಯೋನ ವಾಚ್ ಮಾಡಿ. ಅದೇ ರೀತಿ ಯಾರಾದರೂ ಹೊಸಬ್ರು ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ವಿಡಿಯೋ ಪ್ರತಿಯೊಂದನ್ನು ಸಹ ನೋಡಬಹುದು. ನೋಡಿ ಯಾವ ರೀತಿ ಇದೆ ನಮ್ಮ ತುಮಕೂರಿನ ದಸರಾ. ಅಂಬಾರಿ ಯಾವ ರೀತಿ ಆನೆ ಹೊತ್ತು ಹೋಗ್ತೈತೆ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂದರೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದ್ದಾವೆ. ಮೈಸೂರಲ್ಲಿ ಯಾವ ರೀತಿ ದಸರಾ ಆಚರಿಸ್ತಾರೋ ಅದೇ ರೀತಿ ನಮ್ಮ ತುಮಕೂರಲ್ಲೂ ಸಹ ದಸರಾನ ಈ ಸಲ ಆಚರಿಸಿದ್ದಾರೆ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಅದೇ ತರಹ ದಸರಾಕ್ಕೆ 101 ದೇವರುಗಳ ಆಗಮನದೊಂದಿಗೆ ದೇವರನ್ನು ಅಂಬಾರಿ ಮೇಲೆ ಮೆರವಣಿಗೆ ಮಾಡಿ ನಮ್ಮ ತುಮಕೂರು ದಸರಾವನ್ನು ಆಚರಿಸಿರುವಂಥದ್ದು. ನೋಡಿ ಯಾವ ರೀತಿ ಆನೆ ಅಂಬಾರಿಯನ್ನು ಹೊತ್ತು ನಡೀತಿದೆ ಅನ್ನೋದನ್ನು. ಎಲ್ಲ ದೇವರುಗಳ ಮುಂಭಾಗದಲ್ಲಿ ಬಾಳೆಕಂದು ಮತ್ತು ಬನ್ನಿ ಮರದ ಕಡ್ಡಿಯನ್ನು ನಿಲ್ಲಿಸಿರ್ತಾರೆ. ಅದೇ ರೀತಿ ಚಾಮುಂಡೇಶ್ವರಿ ದೇವರ ಮುಂದೆನೂ ಸಹ ಬನ್ನಿ ಮರ ಮತ್ತು ಬಾಳೆಕಂದನ್ನು ನಿಲ್ಲಿಸಿ ಅದನ್ನು ಇವಾಗ ಕಟ್ ಮಾಡಿ ಆನೆಗಳು ಬರ್ತಿದ್ದಾವೆ, ಜಂಬೂ ಸವಾರಿ ಮಾಡ್ಕೊಂಡು ಬರ್ತಾ ಇದ್ದಾವೆ. ಈಗ ದೇವರುಗಳ ಮುಂದೆ ಇರುವ ಎಲ್ಲ ಬಾಳೆಕಂದು ಬನ್ನಿ ಮರನೂ ಸಹ ಕಟ್ ಮಾಡಿದ್ರು. ಆನೆಯ ಮೇಲಿನ ಜಂಬೂ ಸವಾರಿ ಈ ರೀತಿ ಇತ್ತು. ಅದೇ ರೀತಿ ಇನ್ನು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿ ಇದನ್ನು ಮುಗಿಸ್ಕೊಂಡು ನಾವು ದಸರಾಗೋಸ್ಕರ ವಸ್ತು ಪ್ರದರ್ಶನವನ್ನು ಇಟ್ಟಿದ್ದರು. ಆ ವಸ್ತು ಪ್ರದರ್ಶನವನ್ನು ನೋಡಲು ನಾವು ಹೋದ್ವಿ. ಅಲ್ಲೂ ಸಹ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ವಸ್ತು ಪ್ರದರ್ಶನದಲ್ಲಿ ನೋಡೋದಕ್ಕೆ ಒಂದಕ್ಕಿಂತ ಒಂದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇದು ಅರಮನೆ. ಇಲ್ಲೇ ಚಾಮುಂಡೇಶ್ವರಿಯನ್ನು ಕೂರಿಸಿರೋದು. ಬನ್ನಿ ಮರ ಮತ್ತು ಬಾಳೆಕಂದನ್ನು ಕಟ್ ಮಾಡಿದ್ದು ಅದೇ ಜಾಗದಲ್ಲಿ. ಅದೇ ರೀತಿ ನಾನು ಹೇಳಿದ್ನಲ್ಲ, ಎಲ್ಲ ದೇವರುಗಳು ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಹೋಗ್ತಾ ಇರೋದು. ಹೋಗ್ಬೇಕಾದ್ರೆ ಒಂದೊಂದು ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ದೇವರುಗಳ್ನ ಅಲಂಕಾರ ಮಾಡ್ಕೊಂಬಂದಿದ್ದಾರೆ ಅನ್ನೋದನ್ನು. ಇದು ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಜಂಬೂ ಸವಾರಿ ಮುಗಿದ ನಂತರ ಜನರು ಆ ಕಡೆ ಈ ಕಡೆ ಹೋಗ್ತಾ ಇರುವಂತಹ ಪ್ರಸಂಗ. ಅದೇ ರೀತಿ ವಸ್ತು ಪ್ರದರ್ಶನ ಅಂತ ಹೇಳಿದ್ನಲ್ಲ, ಇದು ಫ್ಲವರು ನೋಡಿ, ತೆಂಗಿನ ಗರಿಯಿಂದ ಮಾಡಿರೋಂತಹ ಫ್ಲವರು ಎಷ್ಟು ಚೆನ್ನಾಗಿದ್ದಾವೆ ಅನ್ನೋದನ್ನು. ಒಂದಕ್ಕಿಂತ ಒಂದು ಫ್ಲವರ್ಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಅದೇ ರೀತಿ ಅಪ್ಪು ವಿಗ್ರಹವನ್ನು ಇಟ್ಟು ಅದಕ್ಕೂ ಸಹ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರಲ್ಲಿ ಅರಮನೆಯನ್ನು ಮಾಡಿ ಅದಕ್ಕೂ ಸಹ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ನೋಡೋದಕ್ಕೆ ಕಣ್ಸಾಲದು, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಫ್ಲವರಲ್ಲಿ. ಫ್ಲವರ್ಗಳು ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದವು. ನಾನು ಹೇಳಿದ್ನಲ್ಲ, ಇವೆಲ್ಲ ಫ್ಲವರ್ ಡೆಕೋರೇಷನ್ಸು. ಇಲ್ಲಿ ಮುಗಿಸ್ಕೊಂಡು ನಾವು ವಿವಿಧ ರೀತಿಯ ಫಿಶ್ಗಳು ಇದ್ವು. ಅದು ಇದು ಎಲ್ಲ ಥರದ ಫಿಶ್ಗಳು ಸಹ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದರು. ಅದೇ ರೀತಿ ಇವು ಬಟರ್ಫ್ಲೈ ನೋಡ್ರಿ ಯಾವ ರೀತಿ ಚಿಟ್ಟೆಗಳನ್ನು ಜೋಡಿಸಿದ್ದಾರೆ ಅನ್ನೋದನ್ನು. ಇದು ಒಂದು ಹೂವಿನಲ್ಲಿ ಶಿವಲಿಂಗಕ್ಕೆ ಡೆಕೋರೇಷನ್ ಮಾಡೋಂಥದ್ದು. ಇಲ್ಲೂ ಸಹ ತುಂಬ ಚೆನ್ನಾಗಿತ್ತು. ನಮ್ಮ ಹಳ್ಳಿ ಜೀವನದಲ್ಲಿ ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಸರ್ಕಾರಿ ಶಾಲೆ ಯಾವ ರೀತಿ ಇರುತ್ತೆ, ಗ್ರಾಮ ಯಾವ ರೀತಿ ಇರುತ್ತೆ, ಹಾಸ್ಪಿಟ್ಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಇದು ಎಲ್ಲರಿಗೂ ಗೊತ್ತು. ನಮ್ಮ
ಬೇಲೂರಿನ ಚಿತ್ರ ಅದು. ಇದು ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಏನೋ ನಿಜವಾಗ್ಲೂ ಮನೆಗಳನ್ನೇ ಇದ್ದಾವೆ ಅನ್ನೋವಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅದೇ ರೀತಿ ನಮ್ಮ ಪ್ರಾಣಿಗಳು, ಸಾಕು ಪ್ರಾಣಿಗಳು ಯಾವ್ಯಾವ ಥರ ಇರ್ತವೆ ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ರು. ಮತ್ತು ಏರೋಪ್ಲೇನು ಯಾವ ಥರ, ಅದ್ರ ಪಾರ್ಟ್ಸ್ಗಳು ಯಾವ ಥರ ಇರುತ್ತೆ ಅನ್ನೋದನ್ನು ಸಹ ನಾವು ನೋಡಿದ್ವಿ ಇಲ್ಲಿ. ನೋಡಿ, ನಾನು ಹೇಳಿದ್ನಲ್ಲ ಪ್ರಾಣಿಗಳು ಯಾವ ಥರ ಇರ್ತವೆ ಅನ್ನೋದು ಅಂತನ. ಇವೆಲ್ಲ ಹೆಲಿಕಾಪ್ಟರ್ ಸ್ಪೇರ್ಗಳು ಯಾವ್ಯಾವ ಥರ ಇರ್ತವೆ ಅನ್ನೋದನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಥರದ್ದು ಒಂದು ಅವಕಾಶವನ್ನು ತುಮಕೂರಲ್ಲಿ ಕಲ್ಪಿಸಿಕೊಟ್ಟಿದ್ದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನೋಡೋರು ಅದನ್ನು ನೋಡಬೇಕು ಅನ್ನೋವಷ್ಟು ಖುಷಿ ಆಗ್ತಿತ್ತು. ಹೇಳಿದ್ನಲ್ಲ ನಾನು, ಹೆಲಿಕಾಪ್ಟರ್, ಏರೋಪ್ಲೇನ್ ಮತ್ತು ರಾಕೆಟ್ ಯಾವ ಥರ ಇರ್ತವೆ ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ರು. ಇದು ನೀರಿನಿಂದ ವಿದ್ಯುತ್ತನ್ನು ಯಾವ ರೀತಿ ಹಳ್ಳಿಗಳಿಗೆ ಸಪ್ಲೈ ಮಾಡೋದು ಅನ್ನೋದು. ಇದು ಒಂದು ಅರಣ್ಯ ಇಲಾಖೆಯ ಒಂದು ಭಾಗ. ಮತ್ತು ರೈತರು ಬೆಳೆದಂತಹ ಬೆಳೆಯನ್ನು ಯಾವ ರೀತಿ ಸಿಂಗಾರ ಮಾಡಿದ್ದಾರೆ ನೋಡಿ. ಬೆಳೆಯೋದಕ್ಕೆ ಏನೇನು ಸಲಕರಣೆಗಳು ಬೇಕು, ಉಪಕರಣಗಳು ಬೇಕು, ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಥರ ನಾವು ಬೆಳೆಯೋದಕ್ಕೆ ಏನೇನು ಬೇಕು ಅಂತ. ವಿವಿಧ ರೀತಿಯ ಕವಿಗಳ ಪರಿಚಯವನ್ನು ಸಹ ಕೊಟ್ಟಿದ್ದರು. ಇಲ್ಲಿ ನೋಡಿ, ಇದು ಒಂಥರ ಕಾರು ಮತ್ತು ಬೈಕ್ ಥರ ಇರುವಂತಹ ಮೋಟರ್ ನೋಡಿ ಯಾವ ಥರ ಇದೆ ಅನ್ನೋದನ್ನು. ಇಲ್ಲಿ ಬಂದಂದರೆ ನಮ್ಮ ರೇಷ್ಮೆ ಬೆಳೆಯೋದಕ್ಕೆ ಏನೇನು ಬೇಕು, ಯಾವ ಥರ ಇರುತ್ತೆ ರೇಷ್ಮೆ ಬೆಳೆದ್ರೆ, ರೇಷ್ಮೆಯಿಂದ ಏನೇನು ಉಪಯೋಗ ಆಗುತ್ತೆ, ಅದರಿಂದ ಯಾವ್ಯಾವ ಥರ ವಸ್ತುಗಳನ್ನು ಬಳಕೆ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ. ಹುಳುಗಳು ಯಾವ ಥರ ಇರ್ತವೆ, ಹುಳ ಒಳಗಡೆ ಯಾವ ಥರ ಗೂಡು ಕಟ್ಟುತ್ತೆ, ಆ ಗೂಡಿನಿಂದ ಯಾವ್ಯಾವ ಥರ ನಾವು ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದ್ವು ಅಂದರೆ ಬಳೆ, ಸರ, ಪ್ರತಿಯೊಂದು ಫ್ಲವರ್ಸ್ ಎಲ್ಲದನ್ನು ಸಹ ರೇಷ್ಮೆ ಹುಳುಗಳಿಂದ ಮಾಡಿದ್ದಂಥವುಗಳವು. ತುಂಬ ಚೆನ್ನಾಗಿದ್ವು. ಯಾವ ಥರ ರೇಷ್ಮೆ ತೆಗಿತೀವಿ ಅನ್ನೋದು ಇದು ಉಪಕರಣದ ಯಂತ್ರ, ಅದನ್ನು ಸಹ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದನ್ನೆಲ್ಲ ನೋಡಿದ ಮೇಲೆ ರೇಷ್ಮೆಯಿಂದ ಏನೇನು ಥರ ಬಟ್ಟೆ ತಯಾರಿಸ್ತಾರೆ ಅಂತ ಅದನ್ನು ಸಹ ಇಲ್ಲಿ ತೋರಿಸಿದ್ರು. ಇವು ಕೆತ್ತನೆಯಂತಹ ವಿಗ್ರಹಗಳು, ಪೇಂಟಿಂಗ್ಸು, ತುಂಬ ಚೆನ್ನಾಗಿ ಪೇಂಟಿಂಗ್ಸ್ಗಳು ಸಹ ಇದ್ದವು. ಇದು ಹುಟ್ಟಿದಾಗಲಿಂದ ಮಗು ಯಾವ ರೀತಿ ಇರುತ್ತೆ ಅನ್ನೋದು, ಫಸ್ಟ್ ಮಂತಿಂದ 9 ಮಂತ್ವರೆಗೂ ಅನ್ನೋದನ್ನು. ಇವೆಲ್ಲವೂ ಸಹ ನಮ್ಮ ತುಮಕೂರಿನ ದಸರಾದಲ್ಲಿ ನಡೆಸಿದಂತಹ ವಸ್ತು ಪ್ರದರ್ಶನಗಳು. ತುಂಬ ಚೆನ್ನಾಗಿದ್ದವು ನೋಡೋದಕ್ಕೂ. ಅಷ್ಟೇ ಚೆನ್ನಾಗಿ ಎಲ್ಲದಕ್ಕೂ ಮೇಂಟೆನೆನ್ಸ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಅದೇ ರೀತಿ ನಾವು ಬರಬೇಕಾದ್ರೆ ದೇವರುಗಳು, ಕೆಲವೊಂದು ದೇವರುಗಳು ದರ್ಶನನೂ ಸಹ ಮಾಡಿದ್ವಿ. ಅದ್ರದ್ದು ಇದು ವಿಡಿಯೋ ಕ್ಲಿಪ್ಪಿಂಗು ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಮತ್ತೊಂದು ಸಲ